ಪತ್ರಿಕಾ ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಶಿವಣ್ಣವರಿದ್ದಾರೆ. ಅವರ ಹಾರೈಕೆ ನಾನು ಸರಿಯಾಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ಕೂಡ ಈಗ ನೀವು ಸಿನಿಮಾ ನೋಡಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು, ನಿಮ್ಮ ಸಂಬಂಧಿಕರ ಹತ್ರ ಆಗ್ಬೋದು, ಇವ್ರ ಹತ್ರ ಹಂಚ್ಕೊಡಿ. ಈ ಕೊನೆ ಹಾಡನ್ನ ಈಗ ಶಿವಣ್ಣ ಲಾಂಚ್ ಮಾಡಿದ್ದು, ಕವಿಗಳು ಬರೆದಿರೋ ಹಾಡಿದ್ದು, ತುಂಬ ಅದ್ಭುತವಾದ ಲಿರಿಕ್ಸು, ಸತ್ಯ ಗೆಳೆಯ ಮ್ಯಾಜಿಕಲ್ ಛಾಯಾಗ್ರಹಣ. ತುಂಬ ಜೂನ್ 10ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, 17ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, ಮತ್ತೆ 3 ಟ್ರಯಲ್ ಅಂತರ ಮಾಡಿ ನಿಲ್ಲಿಸಿ ಈಗ ಮತ್ತೆ 21 ನಿಮಿಷಗಳ ಫುಟೇಜ್ ಆಡ್ ಮಾಡಿ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು. ಈ ಬಾರಿನೂ ನಮ್ಮ ಆಸೆಯನ್ನು ಬಂಧಿಸೋಲ್ಲ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಮೊದಲೇ ಮಾತಾಡ್ಸಿದ್ರು, ಎಲ್ಲರೂ ಮಾತಾಡೋ ಮೊದಲು ಮೈ ಕೊಟ್ರೆ ಎಲ್ಲರೂ ಅದೇ ನಡೆದಿದ್ದಾಗ ಹುಲ್ಲಿರೋದು ಹಾಗೆ ಮಾತು ಮುಂದುವರುತ್ತೆ. ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕಾರಗಳು. ಆಗಿದ್ದೆಲ್ಲ ಒಳ್ಳೆದಕ್ಕೆ ಕರ್ಕೊಂಡು ಮುಂದುವರಿತಾ ಇದ್ದೀವಿ. ಈಗ ಮತ್ತೆ ಬಿಡುಗಡೆ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 2 ರಿಂದ 2.25 ಕೋಟಿ ಮತ್ತೆ ಖರ್ಚಾಗಿದೆ. ಒಟ್ಟು ಸಿನಿಮಾದವರೆಗೆ ಒಂದು 18 ಕೋಟಿ ಆಗಿದೆ. ಅದೇನು ಯೋಚನೆ ಮಾಡೋ ವಿಷಯ ಅಂತಲ್ಲ. ನೀವು ಬಂದು ಸಿನಿಮಾ ನೋಡಿದ್ರೆ, ನಮ್ಗೆ ಹರಿಸಿದ್ರೆ ದುಡ್ಡೇನು ದೊಡ್ಡ ವಿಷಯ ಅಲ್ಲ, ಬಂದೇ ಬರುತ್ತೆ, ಇಲ್ಲಿ ಹೋಗಲ್ಲ. ಒಂದು ಅದ್ಭುತವಾದ ಪ್ರಯತ್ನ, ತುಂಬಾ ಚಂದನೆಯ ಸಿನಿಮಾ. ನೀವು ನೋಡದೇ ಇದ್ರೆ ನಿಮ್ಗೆ ಗೊತ್ತಾಗಲ್ಲ. ಮಾರ್ನಿಂಗ್ ಶೋ ಬನ್ನಿ, ಸಿನಿಮಾ ನೋಡಿ, ಖುಷಿಯಾದ್ರೆ ಇನ್ನೂ ನೀವು ಸುತ್ತಮುತ್ತ ಹೇಳಿ ಸಿನಿಮಾ ಥಿಯೇಟರ್ ಕಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಕೇಳ್ಕೊಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಾಯಿಗೆ ಟ್ವಿನ್ಸ್ ಹುಡ್ದಂಗೆ ಕಾಯಿದು ಆಕ್ಚುಲಿ. ಈಗ ಮತ್ತೆ ಬರೋ ಬಿಡುಗಡೆ ಅಂತ ಅಂದ್ರೆ ಅದೊಂದು ಕೂಸು ಹುಟ್ಟಿತು ಅಂತಾನೆ ಅರ್ಥ. ಸೊ ಹಾಗಾಗಿ ಈ ಕೂಸನ್ನು ಕೂಡ ನೀವು ನೋಡಲೇಬೇಕು. ಇಲ್ಲಿ ಇರುವಂತ ಒಂದು ಫ್ಲೋ, ಫಸ್ಟ್ ರಿಲೀಸ್ ಅಲ್ಲಿ ಏನ್ ಫ್ಲೋ ಕಟ್ ಆಗಿತ್ತು ಅಂತ ನಮ್ಗನ್ನಿಸ್ತು. ಎಲ್ಲೋ ಒಂಚೂರು ಏನೋ ಒಂದು ಮಿಸ್ಸಿಂಗ್ ಇದೆಯಲ್ಲ ಅಂತ ಅನ್ನಿಸ್ತು. ಈ ಕೂಸು ಅದನ್ನ ಕಂಪ್ಲೀಟ್ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಗೇನ್ ಐ ಎಮ್ ವೆರಿ, ಈಗಾಗಲೇ ಕವಿರಾಜ್ ಅವರು ಹೇಳಿದ್ರು ದಟ್ ಯಾಕೆ ಕೆಲವು ಪಾತ್ರಗಳನ್ನ ಇಷ್ಟೇ ತೋರಿಸಿದೆ, ಸೀಮಿತವಾಗಿ ಇಟ್ಟಿದೆ, ಯಾಕೆ ನಮ್ಮ ಅತ್ಯಂತ ಬ್ಯೂಟಿ ಕ್ವೀನ್ ರಾಗಿಣಿ ಬಂದ್ರು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದೆಲ್ಲದಕ್ಕೂ ಒಂದು ಫ್ಲೋ ಸಿಕ್ಕಿದೆ. ಒಂದು ಕಂಪ್ಲೀಟ್ ಮೂವಿ ಅನ್ನೋದೊಂದು ಇಲ್ಲಿ ಇವಾಗ ನಾವು ನೋಡೋಕೆ ನಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಆಗ್ಲೇ ಶಿವಣ್ಣ ಅವರು ಹೇಳಿದ್ರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಅಂತ. ಈಗ ನಾವು ಬೇಡ್ಕೊಳ್ಳೋದು ಅಷ್ಟೇ, ಕೇಳ್ಕೊಳ್ಳೋದು ಅಷ್ಟೇ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು, ಪ್ರೇಕ್ಷಕರ ಸಪೋರ್ಟು. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, OTT ಪ್ಲಾಟ್ಫಾರ್ಮ್ ಅಲ್ಲಿ ಬರೋದಕ್ಕೆ ಬರತ್ತೆ ಬಿಡು, ಆಮೇಲೆ ಕುತ್ಕೊಂಡು ನೋಡೋಣ ಅಂತ ದಯವಿಟ್ಟು ಕಾಯ್ಬೇಡಿ. ದಯವಿಟ್ಟು ಸಿನಿಮಾಗೆ ಮತ್ತೆ ನಮ್ಮ ಎಲ್ಲರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.